ಅತಿಥಿಗಳಿಗೆ ಮತ್ತೆ ಕೂಳೆ ಕೊಟ್ಟ ಗಿಲ್ಲಿ ನಟ, ಹಳ್ಳಿ ಹೈದನ ಕಾಟಕ್ಕೆ ತಾಳ್ಮೆ ಕಳೆದುಕೊಂಡ ಮಂಜು. ಗಿಲ್ಲಿ ಕೈಲಿ ಊಟ ಬಡಿಸ್ಕೊಂಡು ನೀವು ತಿನ್ಬೇಕು. ಎಲ್ಲ ರೂಲ್ಸ್ ಮಾಡಕ್ ಆಯಪ್ಪ ಅವ್ರ ಸರ್ವಿಸ್ ಅಲ್ಲಿ ಏನಾದ್ರು ಮಾಡಿದ್ರೆ ಮಾಡಿಸ್ಕೋಬೇಕು. ನೀವು ಊಟ ತಿಂದಾದ್ಮೇಲೆ ಗಿಲ್ಲಿ ತಿನ್ಬೇಕು. ನೀವು 12 ಜನ, ಗಿಲ್ಲಿ ಒಬ್ಬನಿಗೆ ಹೇಳಕ್ಕಾಗ್ತಿಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಎಂದ ಮಾಜಿ ಸ್ಪರ್ಧಿ. 12 ಜನ ಅವ್ನಿಗೆ ಹೇಳಕ್ಕಾಗಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಇಲ್ಲ ನಾಳೆ ನಾನು ತೋರಿಸ್ತೀನಿ ಬೇರೆ ಆಟ. ನಾಳೆ ನಾನ್ ತೋರಿಸ್ತೀನಿ ಬೇರೆ ಆಟ ಎಂದ ಮಂಜು. ಕುಕ್ಕರ್ ವಿಷಲ್ ಬಿಟ್ಟು ಟಾಂಗ್ ಕೊಟ್ಟ ಗಿಲ್ಲಿ. ಅವ್ನು ಬೋರ್ಡೆ ತಿನ್ಕೊಂಡು ಆರಾಮಾಗ ಅವನೇ. ನೀವು ಇಷ್ಟು ಜನ ಕಾಯ್ತಿದ್ದೀರ ಹೊಟ್ಟೆ ಸೋಡ್ಕೊಂಡು. 12 ಜನ ಅವ್ನಿಗೆ ಹೇಳಕ್ಕಾಗಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಇಲ್ಲ ನಾಳೆ ನಾನು ತೋರಿಸ್ತೀನಿ ಬೇರೆ ಆಟ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮವು ಈ ವಾರ ಬಿಬಿ ಪ್ಯಾಲೇಸ್ ಆಗಿ ಬದಲಾಗಿದ್ದು, ಸ್ಪರ್ಧಿಗಳು ಸಿಬ್ಬಂದಿಯಂತೆ ಅತಿಥಿಗಳಾದ ರಜತ್, ಉಗ್ರಂ ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ ಪೈ, ಚೈತ್ರಾ ಕುಂದಾಪುರಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಮಾಜಿ ಸ್ಪರ್ಧಿಗಳು ಗೆಸ್ಟ್ ಆಗಿ ಬಂದಿದ್ದೇ ತಡ. ಬಂದ ದಿನವೇ ಅತಿಥಿಗಳು ಮತ್ತು ಗಿಲ್ಲಿ ನಟ ಮಧ್ಯೆ ವಾಕ್ ಸಮರ ನಡೆದಿದೆ. ಇಲ್ಲಿ 5 ಜನ ವರ್ಸಸ್ ಗಿಲ್ಲಿ ಅನ್ನುವಂತೆ ಎದ್ದು ಕಾಣ್ತಿದೆ. ಗಿಲ್ಲಿ ಒನ್ ಮ್ಯಾನ್ ಶೋ ಆಗಿ ಹೊರ ಹೊಮ್ಮುತ್ತಿದ್ದಾರೆ. ಈ ಮಧ್ಯೆ ನಿನ್ನೆ ರೋಸ್ಟ್ ಮಾಡುವ ಟಾಸ್ಕ್ ನಲ್ಲಿ ಗಿಲ್ಲಿ ನಟ ಅತಿಥಿಗಳನ್ನ ಹಿಗ್ಗಾಮುಗ್ಗಾ ರೋಸ್ಟ್ ಮಾಡಿದ್ದಾರೆ. ನಮ್ಮ ನಲ್ಮೆಯ ಮಹಾರಾಜ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಕೆಲವೊಂದು ಪರ್ಸನಲ್ಗೆ ಅಂತ ಬಂದ್ಬಿಟ್ರೆ ಸಪ್ಲೈಯರು ಅಲ್ಲ, ನಾನು ಅತಿಥಿನೂ ಅಲ್ಲ. ಇನ್ನು ಇಂದಿನ ಸಂಚಿಕೆಯಲ್ಲಿಯೂ ಅದು ಮುಂದುವರೆದಿದೆ. ಅತಿಥಿಗಳಿಗೆ ಮತ್ತೆ ಕೂಳೆ ಕೊಟ್ಟ ಗಿಲ್ಲಿ ನೋಡಿ ಉಗ್ರಂ ಮಂಜು ತಾಳ್ಮೆ ಕಳೆದುಕೊಂಡಿದ್ದಾರೆ. ಇಂದಿನ ಪ್ರೋಮೋದಲ್ಲಿ ಜಟಾಪಟಿ ಮತ್ತಷ್ಟು ಜೋರಾಗಿದೆ. ಗಿಲ್ಲಿ ಕೈಯಲ್ಲಿ ಊಟ ಬಡಿಸಿಕೊಂಡು ನೀವು ತಿನ್ನಬೇಕು ಅಂತ ಅಭಿಷೇಕ್ಗೆ ಉಗ್ರಂ ಮಂಜು ತಾಕೀತು ಮಾಡಿದ್ದಾರೆ. ಆದ್ರೆ ಅತಿಥಿಗಳು ಸಿಬ್ಬಂದಿ ಮೇಲೆ ರೂಲ್ಸ್ ಮಾಡುವಂತಿಲ್ಲ ಅನ್ನೋದು ಗಿಲ್ಲಿ ನಟನ ವಾದವಾಗಿರುತ್ತೆ. ಆ ಕಾರಣ ತಲೆ ಕೆಡ್ಸ್ಕೊಬಿಡ್ರಿ, ನಮ್ದ್ರಲ್ಲೆಲ್ಲ ರೂಲ್ಸ್ ಮಾಡಕ್ಕಾಗಲ್ಲ. ದಿನ ಕೆತ್ಕೊಂಡ್ ರಕ್ಷಿ ಅದು ಇಲ್ಲಿ ಎಷ್ಟೆಲ್ಲ ಹೇಳ್ಬೇಕು, ನಾವೇನು ಆಟ ಆಡಕ್ ಬಂದಿದೀವ. ಹಿಂಗೆಲ್ಲ ರೂಲ್ಸ್ ಮಾಡೋಕ್ ಆಗಲ್ಲ. ಅವರ ಸರ್ವಿಸ್ ನಲ್ಲಿ ಏನಾದ್ರೂ ಮಾಡಿಸಿಕೊಳ್ಬೇಕು ಅಂತ ಗಿಲ್ಲಿ ಹೇಳ್ತಾರೆ. ನೀವೆಲ್ಲ ತಿಂದ ಮೇಲೆ ಗಿಲ್ಲಿ ತಿನ್ಬೇಕು ಅಂತ ಉಗ್ರಂ ಮಂಜು ಆದೇಶ ಮಾಡ್ತಾರೆ. ಆಗ ಗಿಲ್ಲಿ ಹೇ ಹಾಕೊಳ್ರಣ, ತಲೆ ಕೆಡಿಸ್ಕೊಳ್ಬೇಡಿ, ನಮ್ಮದ್ರಲ್ಲೆಲ್ಲ ರೂಲ್ಸ್ ಮಾಡಕ್ ಆಗಲ್ಲ ಅಂತ ಗಿಲ್ಲಿ ಸಹ ಸ್ಪರ್ಧಿಗಳಿಗೆ ಹೇಳ್ತಾರೆ. ಆನಂತರ ತಮ್ಮ ಮಾತಿಗೆ ಬೆಲೆ ಸಿಗ್ಲಿಲ್ಲ ಎಂದು ಉಗ್ರಂ ಮಂಜುಗೆ ಗೊತ್ತಾದಾಗ ಮ್ಯಾನೇಜರ್ ಅಭಿ ಮೇಲೆ ಕೂಗಾಡಿದ್ದಾರೆ. ನಾವೇನಿಲ್ಲಿ ಆಟ ಆಡೋಕ್ ಬಂದಿದೀವ ಅಭಿ, ಅವನು ಬೋಂಡಾ ತಿನ್ಕೊಂಡು ಆರಾಮಾಗಿದ್ದಾನೆ, ನೀವೆಲ್ಲ ಹೊಟ್ಟೆ ಹಸುವಿನಿಂದ ಇದ್ದೀರಾ. 12 ಜನ ಅವನಿಗೆ ಹೇಳೋಕ್ ಆಗಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಇಲ್ಲ ನಾಳೆ ನಾನೇ ತೋರಿಸ್ತೀನಿ ಬೇರೆ ಆಟ ಅಂತ ಉಗ್ರಂ ಮಂಜು ಗುಡುಗಿದ್ದಾರೆ. ಆ ಕಾರಣ ತಲೆ ಕೆಡ್ಸ್ಕೊಬಿಡ್ರಿ, ನಮ್ದ್ರಲ್ಲೆಲ್ಲ ರೂಲ್ಸ್ ಮಾಡಕ್ಕಾಗಲ್ಲ. ದಿನ ಕೆತ್ಕೊಂಡ್ ರಕ್ಷಿ ಅದು ಇಲ್ಲಿ ಎಷ್ಟೆಲ್ಲ ಹೇಳ್ಬೇಕು, ನಾವೇನು ಆಟ ಆಡಕ್ ಬಂದಿದೀವ. ಇಲ್ಲ ನಾಳೆ ನಾನು ತೋರಿಸ್ತೀನಿ ಬೇರೆ ಆಟ. ಒಟ್ನಲ್ಲಿ ಅತಿಥಿಗಳಿಗೆ ರೋಧನೆ ಕೊಡ್ತಿರೋ ಗಿಲ್ಲಿ ಒಬ್ನೇ 5 ಜನರನ್ನ ಆಟ ಆಡಿಸ್ತಾವನೆ ಅನ್ನೋದು ಬಿಗ್ ಬಾಸ್ ಅಭಿಮಾನಿಗಳ ಟಾಕ್ ಆಗಿದೆ. ಇಂದು ಮತ್ತೆ ಏನೆಲ್ಲ ನಡೆಯಲಿದೆ ಎಂದು ಕಾದು ನೋಡಬೇಕಿದೆ. ಗಿಲ್ಲಿ ಕೈಲಿ ಊಟ ಬಡಿಸ್ಕೊಂಡು ನೀವು ತಿನ್ಬೇಕು. ಎಲ್ಲ ರೂಲ್ಸ್ ಮಾಡಕ್ ಆಯಪ್ಪ ಅವ್ರ ಸರ್ವಿಸ್ ಅಲ್ಲಿ ಏನಾದ್ರು ಮಾಡಿದ್ರೆ ಮಾಡಿಸ್ಕೋಬೇಕು. ನೀವು ಊಟ ತಿಂದಾದ್ಮೇಲೆ ಗಿಲ್ಲಿ ತಿನ್ಬೇಕು. ಆ ಕಾರಣ ತಲೆ ಕೆಡ್ಸ್ಕೊಬಿಡ್ರಿ, ನಮ್ದ್ರಲ್ಲೆಲ್ಲ ರೂಲ್ಸ್ ಮಾಡಕ್ಕಾಗಲ್ಲ. ದಿನ ಕೆತ್ಕೊಂಡ್ ರಕ್ಷಿ ಅದು ಇಲ್ಲಿ ಎಷ್ಟೆಲ್ಲ ಹೇಳ್ಬೇಕು, ನಾವೇನು ಆಟ ಆಡಕ್ ಬಂದಿದೀವ. ಅವ್ನು ಬೋರ್ಡೆ ತಿನ್ಕೊಂಡು ಆರಾಮಾಗ ಅವನೇ. ನೀವು ಇಷ್ಟು ಜನ ಕಾಯ್ತಿದ್ದೀರ ಹೊಟ್ಟೆ ಸೋಡ್ಕೊಂಡು. 12 ಜನ ಅವ್ನಿಗೆ ಹೇಳಕ್ಕಾಗಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.